ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಿನ್ನೆ ಏರಿಸ್ದಪ್ಪ, ಇವತ್ತು ಇಳಿಸ್ಬಿಟ್ಟಪ್ಪ. ಸುಮ್ನೆ ಎಲ್ಲ ಮೇಲೆ ಏರಿಸಿ, ಇಳಿಸಿ, ಹಾಕಿ ನೋಡಿ 25ವರೆಗೂ ನೋಡಿ, ತಿರ್ಗಾ ಅದು 24,750 ಹತ್ತತ್ರ ಬಂದ್ಬಿಡ್ತು. ಅದು 24,750ನಲ್ಲಿ ಮುಗಿಯುತ್ತಾ ಇಲ್ಲ 24,75ನಲ್ಲಿ ಮುಗಿಯುತ್ತಾ ಅಂತ ಅನ್ನೋದು ಮೆಟೀರಿಯಲ್ ನಮ್ಮ ನ್ಯಾರೋ ರೇಂಜ್ ಒಳಗಡೆ ತಿರ್ಗಾ ಅದು ಬಂದು ನಿಂತ್ಕೊಂತು. ಮಾರ್ಕೆಟ್‌ಗೆ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಕೊಟ್ರು ಕೂಡ, ಪಂಪ್ ಹೊಡೆದ್ರು ಕೂಡ ಅದು ಮೇಲೆ ಏರ್ತಾನೆ ಇಲ್ಲ. ಪೈಕನ್ ಪಂಪ್ ಥರ ಗಾಳಿ ಹೊಡಿತಾನೇ ಇದ್ದೀವಿ. ಇನ್ನೊಂದು ಸೈಡಲ್ಲಿ ಗಾಳಿ ಇಳಿತಾನೇ ಹೋಗ್ತಾ ಇದೆ. ಏನು ಗುಡ್ ನ್ಯೂಸ್ ಕೊಟ್ರಿ ಅಂತ ನೀವು ಕೇಳ್ತೀರಾ ಅಲ್ವಾ? ಮೊದಲನೇ ಗುಡ್ ನ್ಯೂಸು, ನಾವು ಇದನ್ನ ಕಡಿಮೆ ಮಾಡಿಬಿಟ್ವಿ. ಯಾವುದನ್ನ? ಈ GST ರೇಟ್‌ನ ಕಡಿಮೆ ಮಾಡಿಬಿಟ್ವಿ ಅಂತ ಕೊಟ್ವಿ. ಎರಡನೇದಾಗಿ ಏನು ಗುಡ್ ನ್ಯೂಸು? ಅಮೆರಿಕಾದಲ್ಲಿ ರೇಟ್ ಕಟ್ ಬರ್ತಾ ಇದೆ. ಅದರಿಂದ ಹೊರದೇಶದವನು ತೆಗಿತಾನೆ ಅಂತ ಕೊಟ್ವಿ. ಆದ್ರೂ ಮಾರ್ಕೆಟ್ ಹಾಗೆ ಮಲಗ್ಬಿಟ್ಟಿದೆ. ಗೋಲ್ಡು ಗಿಲ್ಲಿ ಥರ ಏರಿ 9,550ನಲ್ಲಿದೆ. ಬೇರೆ ಊರುಗಳೆಲ್ಲ ಡಾಲರ್ ಬಿದ್ದರೂ ಕೂಡ ನಮ್ಮ ಊರಲ್ಲಿ ಡಾಲರ್ ಸ್ಟ್ರಾಂಗ್ ಆಗಿದ್ದು 87, 70ಕ್ಕೆ ಹೋಗಿದೆ. ನಮ್ಮ ಈ ಎಲೆಕ್ಟ್ರಿಕಲ್ ಇಂಜಿನಿಯರು, ಕಂಪ್ಯೂಟರ್ ಇಂಜಿನಿಯರು ಅವರು ತಲೆ ಕೆಳಗಾಗಿ ನಿಂತು ಶಿರಶಾಸನ ಮಾಡಿದ್ರೂ ಕೂಡ ಡಾಲರು ಹೋಗ್ತಾ ಇಲ್ಲ. ನಾನು ಹೇಳಿದ ಥರನೇ ಎಕ್ಸ್ಪೋರ್ಟ್‌ನ ಪಿಕಪ್ ಮಾಡಿದ್ರೆ ಮಾತ್ರ ಡಾಲರ್ ಹೋಗುತ್ತೆ. ಸರಿ, ಇದೆಲ್ಲ ಮುಗ್ದೋಯ್ತಾ? ಇದೇನೇ ಇವತ್ತಿನ ಮುಖ್ಯವಾದ ಸುದ್ದಿ. ಅದ್ರಲ್ಲಿ ಬೇರೆ ಈಗ ಫೆಡರಲ್ ರಿಸರ್ವ್ ಗವರ್ನರ್ ಜೊತೆ ಸೇರಿ ಕುಸ್ತಿ ಬೇರೆ ಶುರು ಮಾಡಿದ್ದಾರೆ ಟ್ರಂಪು. ಏನ್ ಮಾಡಿದ್ದಾರೆ? ಕುಕ್ ಮಾಮಿನ ಹೊರಗಡೆ ಹೋಗು ಅಂತ ಹೇಳಿದ್ದಾರೆ. ಮಾಮಿ ಏನ್ ಹೇಳ್ತಿದ್ದಾರೆ? ನಿನಗೆ ರೈಟ್ಸೇ ಇಲ್ಲ ನನಗೆ ಹೊರಗಡೆ ಹೋಗು ಅಂತ ಹೇಳೋದಕ್ಕೆ. ಅದನ್ನ ಕೋರ್ಟ್ ಮಾತಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಸೆಂಟ್ರಲ್ ಬ್ಯಾಂಕ್‌ಗೆ ಇಂಡಿಪೆಂಡೆನ್ಸ್ ಅನ್ನೋದು ಇದೆಯಾ ಇಲ್ವಾ ಅನ್ನುವಂಥ ಪ್ರಶ್ನೆ ಮೇಯ್ನ್ ಆಗಿ ಬಂದಿದೆ. ಡಾಲರ್ ಮೇಲೆ ಪ್ರೆಷರ್ ಇದೆ. ಗೋಲ್ಡ್ ಸರ್ರ್ ಅಂತ ಏರಿದೆ. ಸೊ ಇದೇನೇ ನ್ಯೂಸು. ಸೊ ಹಾಗಾಗಿ ಟ್ರಂಪ್‌ಗೂ ಕುಕ್ ಮಾಮಿಗೂ ಈಗ ಜಗಳ ಶುರುವಾಗಿದೆ. ಭಯಂಕರವಾದಂಥ ಜಗಳ. ಅವರು ಫಸ್ಟು ಆಫ್ರಿಕನ್ ಅಮೇರಿಕನ್ ಟು ಬಿ ಎ ಫೆಡರಲ್ ಗವರ್ನರ್. ಸೊ ಇವರು ಇಬ್ರೂನು ಕುಸ್ತಿನಲ್ಲಿ ಇಳಿದಿದ್ದಾರೆ. ಟ್ರಂಪ್‌ಗೆ ಏನು ಬೇಕು ಅಂತಂದ್ರೆ ಹೇಗಾದ್ರೂ ಆ ಸೀಟ್‌ನ ಹಿಡಿದು ಪವರ್‌ನ ಕಳಿಸ್ಬಿಡ್ಬೇಕು ಅಂತ ಆಸೆ. ಪವರ್ ಏನು ಹೇಳ್ತಾರೆ? ನೀನೇನು ಬೇಕಾದ್ರೂ ಮಾಡ್ಕೊಳ್ಳಯ್ಯ, ಮೇವರೆಗೂ ನನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಗೋಲ್ಡ್ಮನ್ ಸ್ಯಾಕ್ಸ್ ಏನು ಹೇಳ್ತಾನೆ? ಡಿಸೆಂಬರ್ ಒಳಗಡೆ 0.8% ಇನ್ಫ್ಲೇಷನ್ ಏರುತ್ತೆ ಅಂತ ಹೇಳ್ತಾನೆ. ಅಂದರೆ ಇದು ಈ 0.25 ಕಟ್ಟೆ ಪರ್ಮನೆಂಟ್ ಅಂತ ಅಂದ್ಕೊಂಡು ಅಮೇರಿಕಾದಲ್ಲೂ ಕೂಡ ಮಾರ್ಕೆಟ್ಟು ಮಲಗಿಬಿಟ್ಟಿದೆ. ಸರಿ, ನಮ್ಮ ಇಂಡಿಯಾದ ಥರ್ಡ್ ಲಾರ್ಜೆಸ್ಟ್, ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಎಲ್ಲ ಪಟ್ಟಿಗೆ ಹೊಡಿತಾ ಇದೆ. ಈ ಎನ್ವಿಡಿಯಾ ಬಂದು $240 ಹೋಗುತ್ತೆ ಅಂತ ಒಬ್ಬ ಹೇಳ್ತಿದ್ದಾನೆ. ಇದು ಈಗ $4 ಟ್ರಿಲಿಯನ್ ಕಂಪನಿ ಆಗಿದೆ. 200 ಹತ್ರ ಇತ್ತು ಅಂತ ಅನ್ಕೋತೀನಿ ಸ್ಟಾಕು. ನಾನು ಎಕ್ಸಾಕ್ಟ್ ಆಗಿ ನೋಡಿಲ್ಲ. ಅದೇ 240ಗೆ ಹೋಗ್ಬಿಡುತ್ತೆ ಅಂತ ಕ್ಯಾಂಟರ್ ಅಂತ ಒಬ್ಬ ಹೇಳ್ತಾ ಇದ್ದಾನೆ. 240ಗೆ ಅದು ಎಗುರ್ತು ಅಂತ ಇಟ್ಕೊಳ್ಳಿ. ಅದೇನೇ ಫಸ್ಟ್ ಕಂಪನಿ ವಿಚ್ ವಿಲ್ ಡೂ $5 ಟ್ರಿಲಿಯನ್ ಎಕಾನಮಿ. ಈ $5 ಟ್ರಿಲಿಯನ್ ಅಲ್ಲಿ ಏಮಂತಂದ್ರೆ ಇಂಡಿಯನ್ ಎಕಾನಮಿಗಿಂತ ಅದು ಪ್ರೆಸೈಡ್ ಅಂತ ಅನ್ಕೋತಾ ಇದ್ದಾರೆ. ಯಾಕೆಂತಂದ್ರೆ ನಾವು ಕಷ್ಟಪಟ್ಟು $5 ಟ್ರಿಲಿಯನ್ ಅಂತ ಅಂದ್ರೆ ಒಂದೇ ಕಂಪನಿ 5 ಟ್ರಿಲಿಯನ್ ಮಾರ್ಕೆಟ್ ಕ್ಯಾಪು. ಅದು ಮಾತ್ರ ಅಲ್ಲದೆ ಇಂಡಿಯಾದ ಎಂಟೈರ್ ಮಾರ್ಕೆಟ್ ಕ್ಯಾಪ್ ಜೊತೆ ಇದು ಅಮೇರಿಕನ್ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಜಾಸ್ತಿ. ಅಂದರೆ ನಾವೀಗ ಎಲ್ಲಿದ್ದೀವಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಆದರೂ ಇಂಡಿಯಾದ ಮಾರ್ಕೆಟ್ ಕ್ಯಾಪ್ನ ಎತ್ತದೇ ಇದ್ರೂ ಕೂಡ ಅಂತ ಒಂದು ಸ್ಥಿತಿಗೆ ಬಂದಿದೆ. ಆದರೆ ಅಮೇರಿಕಾ ಡಸ್ ನಾಟ್ ಮ್ಯಾಟರ್ ಅಂತ ನಮ್ಮ ಪ್ರೆಸ್ಸಲ್ಲಿ ಹೇಳ್ತಾ ಇದೆ. ಅದರಿಂದ ಸ್ಟ್ಯಾಂಡ್ ಅಪ್ ಆನ್ ದ ಬೆಂಚ್ ಅಂತ ಯಾರು ನಿಲ್ತಿದ್ದಾರೆ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ಎನ್ವಿಡಿಯಾ ಇಂಡಿಯಾನ ಖಾಲಿ ಮಾಡಿಬಿಡುತ್ತಾ ಅನ್ನುವಂಥ ಒಂದು ಪ್ರಶ್ನೆ. ಇದು ಈ ರೀತಿ ಮಾಡಿಬಿಡುತ್ತಾ ಅನ್ನುವಂಥ ಈ ಒಂದು ಪ್ರಶ್ನೆನೇ ಒಂದು ಅಸಹ್ಯಕರವಾಗಿದೆ. ಚೈನಾನ ನೋಡಿ ಯಾವುದಾದ್ರೂ ಒಂದು ಕಂಪನಿನ ಹೇಳ್ಬೋದಾ? ಯಾಕೆ ನಿಮ್ಮ ಎಕಾನಮಿನೂ ನಿಮ್ಮ ಮಾರ್ಕೆಟ್ ಕ್ಯಾಪ್ನು ಒಂದೇ ದಿನದಲ್ಲಿ ನಾವು ಖಾಲಿ ಮಾಡಿಬಿಡ್ತೀವಿ, ಈ ಒಂದು ಕಂಪನಿನ ಒಂದೇ ದಿನದಲ್ಲಿ ಖಾಲಿ ಮಾಡಿಬಿಡ್ತೀವಿ ಅಂತ ನಾವು ಹೇಳೋದಕ್ಕಾಗುತ್ತಾ? ಆಪೋದಿಲ್ಲ. ಸೊ ಚೈನಾ ಎಲ್ಲಿ, ಇಂಡಿಯಾ ಎಲ್ಲಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಈ ಥರ ಸತ್ಯಗಳನ್ನೆಲ್ಲ ಹೇಳಿದ್ರೆ ಕೂಡಲೇ ನನ್ನ ದೇಶದ್ರೋಹಿ ಅಂತ ಹೇಳ್ಬಿಡ್ತೀರಾ. ಬಟ್ ಇದೇನೇ ಸತ್ಯ. ಈ ಸತ್ಯ ನಿಮಗೆ ಗೊತ್ತಾಗಬೇಕು. ಮಾರ್ನಿಂಗ್ ಕಾಂಟೆಕ್ಸ್ಟ್ ಅಂತ ಒಂದು ಪತ್ರಿಕೆ ಇದೆ. ಫೋಟೋ ತೆಗೆದು ಒಂದು ಆರ್ಟಿಕಲ್ ಅದು ಹಾಕ್ತೀನಿ. ದುಡ್ಡು ಕೊಟ್ರೇನೆ ನೀವು ಓದೋದಕ್ಕಾಗತ್ತೆ. ಅದರಲ್ಲಿ ಏನು ಹೇಳ್ತಾರೆ? A1 ಅಂತ ಒಬ್ರು ಇದ್ದಾರೆ. ಈ A1ಗೆ 8,800 ಕೋಟಿ ನಷ್ಟ ಆಗಿದೆ ಅಂತ ಹೇಳಿದ್ದಾರೆ. ಯಾಕೆಂತಂದ್ರೆ
ಈ ರಷ್ಯನ್ ಆಯಿಲ್‌ನ ಆದಷ್ಟು ಬೇಗ ಅವರು ನಿಲ್ಲಿಸ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಈಗ ಯುರೋಪಲ್ಲೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಯಾವ ಕಪ್ಪಲೆಲ್ಲ ಸ್ಯಾಂಕ್ಷನ್ ಆಗಿದೆಯೋ, ಆ ಸ್ಯಾಂಕ್ಷನ್ ಕಪ್ಪಲೆಲ್ಲ ಎಲ್ಲಿ ಸುತ್ತಾಡ್ತಾ ಇದೆ ಅನ್ನೋದನ್ನ ಕಂಡುಹಿಡಿತಾರೆ. ಇದಕ್ಕೂ ಮುಂಚೆ ಸ್ಯಾಂಕ್ಷನ್ ಆದಂತ ಒಂದು ಕಪ್ಪಲ್ ಈಗ ಅದು ಇಂಡಿಯಾ ಕಡೆ ಬಂದ್ಮೇಲೆ ಸ್ಯಾಟಲೈಟ್ ನೋಡ್ತಿದೆ ಅನ್ನೋ ಕಾರಣಕ್ಕಾಗಿ ಅದು ಸಿಂಗಾಪುರ್ ಕಡೆಗೆ ಹೋಗಿದೆ. ಒಂದು ಸಮಯದಲ್ಲಿ $10 $15 ಅಷ್ಟು ಚೀಪ್ ಆಗಿ ಸಿಗ್ತಾ ಇದ್ದಂತ ಕಚ್ಚಾ ತೈಲ ಈಗ ರಷ್ಯಾದಲ್ಲೂ ಕೂಡ $2 ಕಡಿಮೆ ಆಗಿ ಸಿಗ್ತಾ ಇದೆ. ಸೊ ಇದು ಗ್ರಾಸ್ ರಿಫೈನಿಂಗ್ ಮಾರ್ಜಿನ್ $2 ಏರಿಸ್ತಾ ಇದೆ. ಅದರಲ್ಲಿ ಲೆಕ್ಕಾಚಾರ ಎಲ್ಲ ಹಾಕಿದ್ದಾನೆ, ನೀವು ರಷ್ಯನ್ ಆಯಿಲ್ ಇಂದ ಎಷ್ಟು ಸಂಪಾದಿಸಿದೀರಾ ಅಂತ. ಬರೀ ಈ $2 ಈಗ ಇರೋದೇನೆ ಒಂದು ವರ್ಷಕ್ಕೆ 10,000 ಕೋಟಿವರೆಗೂ ಲಾಭಕ್ಕೆ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ A1ಗೆ ಇಷ್ಟು ದೊಡ್ಡ ನಷ್ಟನಾ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಇದರಿಂದಾನೇ ಈ ವರ್ಷ ನೋಡಿದ್ರಿ ಅಂತ ಅಂದ್ರೆ A1 ಸ್ಟಾಕು ಢಮಾರ್ ಅಂತ ಬಿದ್ದಿದೆ. ಏನೇ ಹೋಗಿ ಅದನ್ನ ಹಂಗೆ ಹಿಂಗೆ ಮಾಡಿ ಡ್ಯಾನ್ಸ್ ಆಡಕ್ ಬಿಟ್ರು ಕೂಡ ಮಾರ್ಕೆಟ್ ಅಲ್ಲಿ ರಿಯಾಲಿಟಿ ಅನ್ನೋದು ಗೊತ್ತಾಗುತ್ತೆ. ಸೊ ಆ ರಿಯಾಲಿಟಿ ತೋರಿಸ್ತಾ ಇದೆ. ಇದೇನೇ ಇವರ ಕ್ಯಾಶ್ ಇಂಜಿನ್ನು. ಈ ಕ್ಯಾಶ್ ರೈಸಿಂಗ್ ಇಂಜಿನಲ್ಲೇ ಪ್ರಾಬ್ಲಮ್ ಇದೆ ಅಂತ ಅಂದರೆ ಬೇರೆದೆಲ್ಲ ಏನಾಗುತ್ತೆ ಅನ್ನುವಂಥ ಒಂದು ಪ್ರಶ್ನೆಯಾಗೇ ಉಳಿದಿದೆ. ಅದರಿಂದ A1ಗೆ ಜಲದೋಷ ಹಿಡಿದು ಬಿಡ್ತು ಅನ್ನೋದನ್ನ ನಾವು ಹೆಡ್ಲೈನ್ ಆಗಿ ಮಾರ್ನಿಂಗ್ ಕಾಂಟೆಕ್ಸ್ಟ್ ತಗೋಬಹುದು. ನಿನ್ನೆ A7 ಒಂದು ಲಾಭ ಮಾಡ್ದ, ಇವತ್ತು A1ಗೆ ಒಂದು ಪ್ರಾಬ್ಲಮ್ ಆಗಿದೆ. A1ಗೆ ಪ್ರಾಬ್ಲಮ್ ಅಂತ ಅಂದರೆ ಅದು ದೇಶಕ್ಕೆ ಒಂದು ಪ್ರಾಬ್ಲಮ್. ಸೊ A1ಗೆ ಪ್ರಾಬ್ಲಮ್ ಅಂತ ಹೇಳಿ ಮಾರ್ನಿಂಗ್ ಕಾಂಟೆಕ್ಸ್ಟು ಹೇಳಿದ್ದಾರೆ. ಇದಾದ್ಮೇಲೆ ಏನಪ್ಪ ಅಂತಂದರೆ ಈ A1 ಕಂಪನಿನಲ್ಲಿ ಜಿಯೋ ಲ್ಯಾಬ್ಸ್ ಅನ್ನುವಂಥ ಒಬ್ಬರನ್ನ ಸಜಿತ್ ಶಿವನಾನಂದಂ ಅಂತ ಒಬ್ರು ಇದ್ರು. ಅದನ್ನ ನೆನ್ನೆ ಟಾಟಾ ಎತ್ಬಿಟ್ಟ. ಅವನು ಹೋಗಿ ಟಾಟಾ ಡಿಜಿಟಲಲ್ಲಿ ಸೇರಿಬಿಟ್ಟ. ಸೊ A1 ಇಂದ ಟಾಟಾ ಇದು ಜನಗಳನ್ನ ಎತ್ಬಿಟ್ರು ಅನ್ನೋವಂಥದ್ದು ಇನ್ನೊಂದು ಸುದ್ದಿಯಾಗಿ ಬಂದಿದೆ. ಅವರು ಇದಕ್ಕೆ ಮುಂಚೆ ಗೂಗಲಲ್ಲಿ ಇದ್ರು. ಗೂಗಲಿಂದ ಈ ಟಾಟಾ ಕಂಪನಿಗೆ ಅವರು ಎಗರ್ಬಿಟ್ರು ಅನ್ನುವಂಥ ಒಂದು ಸುದ್ದಿ ಬಂದಿದೆ. ಮುಂದಿನ ಸುದ್ದಿ ಏನು ಅಂತಂದರೆ ಈ ಸ್ಕೂಟರ್ ಕಂಪನಿ, ಮೋಟಾರ್ ಸೈಕಲ್ ಕಂಪನಿ ಇದೆಲ್ಲ ಇದೆಯಲ್ಲ, ಅವರು ಈಗ ದುಡ್ಡನ್ನ ಇದರಲ್ಲಿ ಇಳಿಸ್ತಾ ಇದ್ದಾರೆ R&Dನಲ್ಲಿ. ಏನಂದರೆ ಈ ಎಲೆಕ್ಟ್ರಿಕ್ ಹೊಸ ವೆಹಿಕಲ್ನ ಮಾಡೋದಕ್ಕೆ ಅಂತ. ಇದೆಲ್ಲ ಈಗ ಐಷರ್ ಮೋಟಾರು, ಬಜಾಜ್ ಆಟೋ, TVS, ಹೀರೋ ಮೋಟಾರ್ ಕಾರ್ಪು ಇವರೆಲ್ಲ ಇದ್ದಾರೆ. ಹೀರೋ ಮೋಟಾರ್ ಕಾರ್ಪು ಈ ಸೈಕಲ್ ಗ್ಯಾಪಲ್ಲಿ ಇದನ್ನ ಹಂಗೆ ಇಟ್ಬಿಡೋಣ, ಈ ಏತರ್ನ ನುಂಗ್ಬಿಡೋಣ ಅಂತ ಆಸೆಯಿಂದ ಪಕ್ಕದಲ್ಲೇ ಕೂತ್ಕೊಂಡಿದೆ. ಬೆಕ್ಕು ಹೊಂಚಾಕೋ ರೀತಿ ಕಾಯ್ಕೊಂಡು ಕೂತಿದೆ. ಕಾಪ ಬೆಕ್ಕಿಗೆ ಸಿಕ್ಬಿಡ್ತು ಅಂತಂದ್ರೆ ಒಳ್ಳೆ ವಿಷಯ ಅಂತ ಇರುತ್ತೆ. ಇದು ಒಂದು ಸೈಡಲ್ಲಿ ಸುದ್ದಿ ಹೋಗ್ತಾ ಇದೆ ಅಂತ ಸಮಯದಲ್ಲಿ ಇನ್ನೊಂದು ಸೈಡಲ್ಲಿ ಟಾಟಾ ಮೋಟಾರ್ಸ್ಗೆ ಒಂದು ಒಳ್ಳೆ ಸುದ್ದಿ ಬಂದ್ಬಿಡ್ತು. ಟಾಟಾ ಮೋಟಾರ್ಸ್ ಏನ್ ಮಾಡ್ಬಿಟ್ರು ಅಂತಂದ್ರೆ ಢಮಾರ್ ಅಂತ ಅದನ್ನ ಎರಡಾಗಿ ಭಾಗ ಮಾಡಿಬಿಟ್ರು. ಕಂಪನಿನ ಬೇರೆ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಕಂಪನಿ NCLT ನ್ಯಾಷನಲ್ ಕಂಪನಿ ಲಾರ್ಡ್ ಇದು ಎರಡನ್ನ ಬೇರೆ ಆಗಿ ಮಾಡ್ಕೋಬಹುದು. ಒಂದನ್ನ ಟಾಟಾ ಮೋಟಾರ್ಸ್ ಆಗಿ ಇಟ್ಕೊಳ್ಳೋಣ, ಇನ್ನೊಂದನ್ನ ಟಾಟಾ ಕಮರ್ಷಿಯಲ್ ವೆಹಿಕಲ್ ಆಗಿ ಬೇರೆ ಮಾಡ್ಕೊಳ್ಳಿ ಅನ್ನುವಂಥ ಒಂದು ಪರ್ಮಿಷನ್ನ ಕೊಟ್ಟಿದ್ದಾರೆ. ಸೊ ಅದು ಇನ್ನೂ ಒಂದು ಸ್ಟೆಪ್ಪು ಇಂಪಾರ್ಟೆಂಟ್ ಆಗಿ ದಾಟಿಬಿಡ್ತು. ಅದರಿಂದ ಅವರು ತುಂಬ ಸಂತೋಷದಲ್ಲಿ ಇದ್ದಾರೆ. ಸೊ ಈಗ ಅದಾದ್ಮೇಲೆ ಏನು ಹೇಳ್ತಾ ಇದ್ದಾರೆ, ಇಂಡಸ್ಇಂಡ್ ಬ್ಯಾಂಕು ಅಕೌಂಟೆಬಿಲಿಟಿನೆಲ್ಲ ನಾವು ಫಿಕ್ಸ್ ಮಾಡಿದ್ದೀವಿ, ಯಾವ ಸ್ಟಾಫು ಏನೇನು ಪ್ರಾಬ್ಲಮ್ ಮಾಡ್ದ ಅನ್ನುವಂಥ ಪಟಾಕಿ ಲಿಸ್ಟ್ನ ಹೊರಗಡೆ ತೆಗೆದು ನೋಡಿದ್ವಿ. ಆ ಪಟ್ಟಿನಲ್ಲಿ ಇದ್ದಂಥ ಎಲ್ಲರ ಮೇಲೂ ಆ್ಯಕ್ಷನ್ ತಗೊಂಡಿದ್ದೀವಿ. ಈಗ ರಾಜೀವ್ ಆನಂದ್ ಬಂದಿದ್ದಾರೆ, ಅವರು ಎಲ್ಲವನ್ನು ಸರಿ ಮಾಡ್ತಾರೆ. ಬೇಕು ಅಂತಂದ್ರೆ ಇನ್ನೂ ದುಡ್ಡನ್ನ ಸುರಿಯೋದಕ್ಕೆ ನಾವು ರೆಡಿಯಾಗಿದ್ದೀವಿ. ಅದರಿಂದ ನೀವು ಹ್ಯಾಪಿಯಾಗಿರಿ, ದುಡ್ಡನ್ನ ಸುರೀರಿ ಅಂತ ಹೇಳಿದ್ದಾರೆ. ಸರಿ, ಇದು ಇನ್ನೊಂದು ಸೈಡಲ್ಲಿ ಈಗ ನಮ್ಮ ಚಿನ್ನದ ಬೆಲೆ ಏರ್ತಾನೆ ಇದೆಯಾ. ಚಿನ್ನದ ಬೆಲೆ ಏರ್ತಾ ನಾವು ಈ ಮುತ್ತೂಟು, ಮಣಪ್ಪುರಮು, ಸೌತ್ ಇಂಡಿಯನ್ ಬ್ಯಾಂಕು ಇವರೆಲ್ಲ ಸಂತೋಷವಾಗಿ ಇರ್ತಾರೆ. ITC ಬಗ್ಗೆ ಒಂದು ದೊಡ್ಡ ನ್ಯೂಸು. ಇದರಲ್ಲಿ ನನಗೊಂದು ದೊಡ್ಡ ಸಂದೇಹ ಕೂಡ ಇದೆ. ITC ಹೋಟೆಲ್ಸ್ ಅಂತ ಒಂದು ಕಂಪನಿ ಇದೆ. ಅದು 6 ತಿಂಗಳಲ್ಲಿ 50% ರೇಟ್ ಏರಿದೆ. ಇದ್ರ ನನಗೇನು ಸಂದೇಹ ಅಂತ ನೀವು ಕೇಳಿಲ್ಲ ಅಲ್ವಾ. 50% ಇದು ಏರಿದೆ ಅಂತಂದ್ರೆ ಅದ್ರಲ್ಲಿ 40% ಓನರ್ ಬಂದು ಇದು ITC ಕಂಪನಿ. ಆಗ ITCಯ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ 50% ಏರಿರುತ್ತೆ. ಇದೇನೇ ಲಾಜಿಕ್ಕು. ಆದರೆ ಅದು 50% ಏರಿದ್ರೆ ಬರೀ ಒಂದು ಭಯದಿಂದ ITCನಲ್ಲಿ ಈ ಸಿಗರೇಟ್ಗೆ 10% ಟ್ಯಾಕ್ಸ್ ಬಂದ್ಬಿಡುತ್ತೆ ಅನ್ನುವಂಥ ಭಯದಲ್ಲಿ ಢಮಾರ್ ಅಂತ ಹೇಗೆ ನೀವು ITCನ ಹೊಡಿತೀರಾ? ಇದನ್ನೇನೆ ಬಿಹೇವಿಯರ್ ಎಕನಾಮಿಕ್ಸ್ ಅಂತ ಹೇಳೋದು. ಅದರಿಂದನೇ ನಾನು ನಿಮಗೆ ಹೇಳಿದೆ, ITC ಹೋಟೆಲ್ನ ತಗೊಳ್ಳೋದಕ್ಕೆ ಬದಲಾಗಿ
ITCನ 399 ಕನ್ಸಿಡರ್ ಮಾಡ್ಬೋದು. ನೋವೋ ನಾರ್ಡಿಸ್ಕ್ ಮೇಲೆ ಈಗ ಇಬ್ರು ಕೇಸ್ನ ಹಾಕಿದ್ದಾರೆ. ಇನ್ನೂ ಒಂದು 6 ಜನ ಇದ್ದಾರೆ, ಅವರು ರೆಡಿ ಮಾಡಿ ಇಟ್ಟಿದ್ದಾರೆ ಈ ಸೆಮಿ ಗ್ಲೂಟೇಡ್ ಪ್ರಾಡಕ್ಟ್ನ. ಅದರಲ್ಲಿ ಇಬ್ರು ನೋವೋ ನಾರ್ಡಿಸ್ಕ್ ಮೇಲೆ ನಾಟ್ಕೋ ಫಾರ್ಮನು, ಡಾಕ್ಟರ್ ರೆಡ್ಡಿನೂ ಕೇಸ್ ಹಾಕಿದ್ದಾರೆ. ಸೊ ಇದು ಎರಡೂ ಕೂಡ ಕನ್ಸಿಡರ್ ಮಾಡುವಂತ ರೇಂಜ್ ಅಲ್ಲೇ ಇದೆ. ಇವತ್ತು ನೀವು ಇದನ್ನ ಕನ್ಸಿಡರ್ ಮಾಡಿದ್ರಿ ಅಂದ್ರೆ ಮುಂದೆ ಭವಿಷ್ಯದಲ್ಲಿ ಇದು ನಿಮಗೆ ತುಂಬಾ ಪ್ರಾಫಿಟಬಲ್ ಆಗಿ ಇರುತ್ತೆ ಅನ್ನೋವಂಥದ್ದು ನಮಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರಿಂದ ಇದನ್ನ ಕನ್ಸಿಡರ್ ಮಾಡಿದ್ರಿ ಅಂತ ಅಂದ್ರೆ ನಿಮಗೆ ಅದು ಒಳ್ಳೇದು. ಯಾಕೆ ಅಂತಂದ್ರೆ ITC 40% ಓನರ್ ಆಫ್ ITC ಹೋಟೆಲ್ಸು. ITC ಹೋಟೆಲ್ಸು ಈಗ ಸ್ಟಾಕ್ ಬೆಲೆ ಇಳಿಯೋದಕ್ಕೆ ಕೂಡ ಸಾಧ್ಯತೆಗಳಿದೆ. ಯಾಕೆ ಅಂತಂದ್ರೆ ಬ್ರಿಟಿಷ್ ಅಮೆರಿಕನ್ ಟೊಬ್ಯಾಕೋಗೆ ಆರೋದಕ್ಕೆ ಪರ್ಮಿಷನ್ ಕೊಟ್ಬಿಟ್ರೆ ಅವನು ITC ಹೋಟೆಲ್ ಸ್ಟಾಕ್ನ ಇಳಿಸ್ತಾನೆ. ಡಮಾರ್ ಅಂತ ಮಾರ್ಕೆಟು ಬೀಳತ್ತೆ ಆ ITC ಹೋಟೆಲಲ್ಲಿ. ಅದರಿಂದ ಅವಸರ ಪಟ್ಟು ಹಾಕಿ ಎತ್ಬಿಟ್ಟು ಅಲ್ಲಿಗೆ ಹೋಗಬೇಡಿ. ಸ್ವಲ್ಪ ದಿನಕ್ಕೆ ಮುಂಚೆ ಬ್ರಿಟಾನಿಯಾ ಬಗ್ಗೆ ಹೇಳಿದ್ದೆ. ಈಗ ಅದು ಇರುವಂತ ಎಲ್ಲಾ ದೊಡ್ಡ ಕಂಪನಿನೂ ಸೇರಿದೆ. ಈ ದೊಡ್ಡ FMCG ಕಂಪನಿಗಳೆಲ್ಲ ಹಾಗಾಗಿ ಮಾರ್ಕೆಟ್ ಅಲ್ಲಿ ಈ ಎಕ್ಸ್ಟ್ರಾ ಗ್ರೋತ್ ಅನ್ನೋದೇನು ಇಲ್ಲ. ಏನ್ ಮಾಡೋಣ ಅಂತ ಐಡಿಯಾ ಮಾಡಿದ್ರು. ಈ ಐಡಿಯಾ ಮಾಡಿದ್ರಲ್ಲಿ ಅವ್ರಿಗೆ ಏನ್ ಅನ್ನಿಸ್ತು ಅಂತಂದ್ರೆ ಆಯಾ ಊರಲ್ಲಿ ಚಿಕ್ಕ ಚಿಕ್ಕ ಕಂಪನಿಗಳಿದೆ ನೋಡಿ, ರೀಜನಲ್ ಬ್ರ್ಯಾಂಡ್ಸ್ ಅಂತ ಇರುತ್ತೆ ನೋಡಿ. ಈಗ ನಮ್ಮೂರಲ್ಲಿ A1 ಚಿಪ್ಸ್ ಅನ್ನೋ ತರ ರೀಜನಲ್ ಬ್ರ್ಯಾಂಡ್. ಸೊ ಈ ತರ ರೀಜನಲ್ ಬ್ರ್ಯಾಂಡ್ನ ನಾವು ನೇರವಾಗಿ ನಾವು ಡೈರೆಕ್ಟ್ ಆಗಿ ಅವ್ರಿಗೆ ಕಾಂಪೀಟ್ ಮಾಡೋಣ, ಸಾಧ್ಯ ಆದ್ರೆ ಅವರನ್ನ ಕೊಂಡ್ಕೊಂಡ್ಬಿಡೋಣ ಅಂತ ಇಳಿದಿದ್ದಾರೆ. ಅದಕ್ಕೆ ಒಂದು ದೊಡ್ಡ ಬಜೆಟ್ನ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಈ ದೊಡ್ಡ ಬಜೆಟ್ ಅಲ್ಲಿ ಅವರದನ್ನ ಇಳಿಸೋಣ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಈಗ ಗಾದ್ರೇಜ್ ಕನ್ಸ್ಯೂಮರ್ ಏನ್ ಹೇಳ್ತಿದ್ದಾರೆ ಅಂದ್ರೆ ನಾವು ಇದನ್ನ ಈ ತರ ಮಾಸ್ ಮಾರ್ಕೆಟ್ ಅಲ್ಲಿ ಮಾರೋದನ್ನ ಕಡಿಮೆ ಮಾಡಿಬಿಟ್ಟು ಪ್ರೀಮಿಯಮೈಸ್ ಮಾಡಿ ಟಾಪ್ 20% ಆಫ್ ಇಂಡಿಯಾಗೆ ಇನ್ನೂ ಏನು ಜಾಸ್ತಿ ಮಾಡ್ಬೋದು ಅನ್ನೋದನ್ನೇ ನಾವು ನೋಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಈ ಹಿಂದೆ ಇರೋಂಥ 80% ಮಾರ್ಕೆಟ್ಟು ಗ್ರೋ ಆಗುತ್ತೆ ಅನ್ನೋ ಥರ ನಮ್ಗೆ ಅನ್ನಿಸ್ತಾ ಇಲ್ಲ. ಅದರಿಂದ ಈ ಟಾಪ್ 20% ಇರೋಂಥವ್ರಿಗೆ ಏನಾದರೂ ಪ್ರೀಮಿಯಂ ಪ್ರಾಡಕ್ಟ್ನ ಮಾರಿ ಲಾಭ ಸಂಪಾದನೆ ಮಾಡೋದಕ್ಕಾಗುತ್ತಾ ಅಂತ ಗಾದ್ರೇಜ್ ಕನ್ಸ್ಯೂಮರ್ ಹೇಳ್ತಾ ಇದ್ದಾನೆ. ಓವರ್ ಆಗಿ ನೋಡಿದ್ರಿ ಅಂತಂದ್ರೆ ಈ ಬೆಲೆನೆಲ್ಲ ನೋಡಿದ್ರಿ ಅಂತಂದ್ರೆ ಓವರ್ ಆಗಿ ಈ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್ ಅನ್ನುವಂಥ ಇಂಡಸ್ಟ್ರಿ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಇದೆ. ಅದರಿಂದ ಮಾರ್ಕೆಟ್ ಇಳಿತಾ ಪ್ರೆಷರು ಏರುತ್ತೆ. ಇವತ್ತು HDFCನಲ್ಲಿ ಜಾತ್ರೆ. HDFC ಬ್ಯಾಂಕು ಇವತ್ತು ಫಸ್ಟ್ ಟೈಮ್ ಬೋನಸ್ ಕೊಡ್ತಾ ಇದ್ದಾರೆ. ಬೆಳಗ್ಗೆ ನೋಡುವಾಗ 62% ಬಿದ್ದಿತ್ತು. ಅದು 50% ಬಿದ್ದಿರಬೇಕಿತ್ತು. ಅಂದರೆ 1:1 ಬಿದ್ದಿರಬೇಕಿತ್ತು. ಸ್ವಲ್ಪ 1:1ಗಿಂತ ಮೇಲೇನೆ ಬಿದ್ದಿದೆ. ಈಗ 1000 ರೂಪಾಯಿಗೆ ಒಂದು ಶೇರ್ ಮಾಡ್ತಿದೆ ಅಂತ ಇಟ್ಕೊಳ್ಳಿ. 1:1 ಬೋನಸ್ ಅಂತಂದ್ರೆ 500 ರೂಪಾಯಿಗೆ ಮಾಡಬೇಕು. ಇದು 400 ರೂಪಾಯಿಗಿಂತ ಕೆಳಗಡೆ ಹೋಗಿದೆ. ಅಂದರೆ ನಿಯರ್ಲಿ ಒಂದು 450 to 300 400 ಆ ರೇಂಜಲ್ಲಿ ಹೋಗ್ತಾ ಇದೆ. ಹಾಗಂತಂದ್ರೆ ಇದು ಹೈಲಿ ಓವರ್ ವ್ಯಾಲ್ಯೂಡ್ ಸ್ಟಾಕು. ಸ್ವಲ್ಪ ಕೆಲವು ಮ್ಯಾನೇಜ್ಮೆಂಟ್ಗಳಿಗೆ ತೊಂದರೆ ಅಂತ ಅನ್ನೋದು ಇದೆ. ಆಲ್ರೆಡಿ NRAಗೆ ಎಕ್ಸ್ಟ್ರಾ ಮಾರಿದ್ದು, ತಪ್ಪಾಗಿ ಟೈರ್ 1 ಬಾಂಡ್ನ ಮಾರಿದ್ದು, ಶಶಿಧರನ್ ಜಗದೀಶನ್ ಮೇಲೆ ಇರುವಂಥ ಕಂಪ್ಲೇಂಟು ಇದೆಲ್ಲ ಸ್ವಲ್ಪ ಟೆನ್ಷನ್ ಮಾಡ್ತಾ ಇದೆ. ಅದರಿಂದ ಸ್ಟಾಕು ತಿರ್ಗಾ ಕೂಡಲೇ ಏರೋದಿಲ್ಲ. ಆಣ್ಣಿಂದ ಇಟ್ಕೊಳ್ಳಿ, ಸ್ವಲ್ಪ ದಿನ ಆದಮೇಲೆ ನೋಡೋಣ. ಅಶೋಕ್ ಲೈಲ್ಯಾಂಡ್ ಬಗ್ಗೆ ಅನಲಿಸ್ಟ್ಸ್ ಎಲ್ಲ ಏನು ಹೇಳ್ತಿದ್ದಾರೆ ಅಂತಂದರೆ ಒಂದು ಲೆವೆಲ್ಗೆ ಮೇಲೆ ಸ್ಟಾಕ್ ಏರೋದಿಲ್ಲ ರೀ. ಯಾಕೆ ಅಂತಂದರೆ ಮಾರ್ಕೆಟೇ ಮ್ಯೂಟೆಡ್ ಆಗಿದೆ. ಅದರಿಂದ ಅಶೋಕ್ ಲೈಲ್ಯಾಂಡ್ಗೂ ಟಾಟಾ ಮೋಟಾರ್ಸ್ಗೂ ಕಮರ್ಷಿಯಲ್ ವೆಹಿಕಲ್ಗೂ ಡಿಮ್ಯಾಂಡ್ ಇಲ್ಲ ಅಂತ. ಅದು ನಮಗೆ ಆಲ್ರೆಡಿ ಅವನು ಡೊಮಿನಿಕ್ ರಿಪಬ್ಲಿಕ್ ಮಾರ್ಕೆಟ್ ನೋಡ್ತಾ ಇದ್ದೀನಿ, ಅವನು ಈ ಶ್ರೀಲಂಕಾ ಮಾರ್ಕೆಟ್ನ ನೋಡ್ತಾ ಇದ್ದೀನಿ ಅಂತ ಟಾಟಾ ಹೇಳ್ತಾ ಇರೋದ್ರಿಂದ ಅದು ಕನ್ಫರ್ಮ್ ಆಗ್ತಾ ಇದೆ. ಇದೇನೇ ಓವರ್ ಆಲ್ ಪಿಕ್ಚರು. ಎಲ್ಲರೂ ದೀಪಾವಳಿಗೋಸ್ಕರ ತಳ್ಳಿಬಿಟ್ಟಿದ್ದಾರೆ. ಪರ್ಚೇಸ್ ಎಲ್ಲ ದೀಪಾವಳಿಗೆ ನೋಡೋಣ, ಆಗ ತಾನೇ ಈ GST ಕಟ್ ಅನ್ನೋದು ಬರುತ್ತೆ ಅಂತ. ಸೊ ಈ GST ನ್ಯೂಸಿಂದ ಇನ್ನೊಂದು ಸುದ್ದಿ ಏನು ಅಂತಂದ್ರೆ ಗೋಲ್ಡ್ನ 5% ಮಾಡೋದು ಬೇಡ, ಗೋಲ್ಡ್ನ ನಾವು 3% ಅಲ್ಲೇ ಇಟ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಅವರು ಡಿಸೈಡ್ ಮಾಡೋಷ್ಟಲ್ಲೇ 2% ಮಾರ್ಕೆಟಲ್ಲಿ ಏರ್ಬಿಡತ್ತೆ. ಎನಿವೇ ನೋಡೋಣ ಹೇಗಿದೆ ಮಾರ್ಕೆಟ್ ಅಂತ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.